ಸಾಕ್ಷಿ ಕನ್ನಡ. ಭ್ರಷ್ಟರಿಗೆ ನಮ್ಮ ಸುದ್ದಿಯೇ ಸಾಕ್ಷಿ. ಮಾಜಿ ಸಚಿವ ಶಿವಶಂಕರ ರೆಡ್ಡಿ ಅವರ ನೇತೃತ್ವದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆಯ್ಕೆ ಸಭೆ. ಗೌರಿಬಿದನೂರಿನ ವಿಧಾನಸೌಧದಲ್ಲಿ ಎಐಸಿಸಿ ವೀಕ್ಷಕರ ಸಮ್ಮುಖದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆ ಸಭೆ, ಸ್ಥಳೀಯ ನಾಯಕರ ಅಭಿಪ್ರಾಯ ಸಂಗ್ರಹ. ಗೌರಿಬಿದನೂರು ತಾಲೂಕಿನ ಐತಿಹಾಸಿಕ ಕ್ಷೇತ್ರ ವಿಧಾನಸೌಧದ ಪಾಯಸಂ ಕಲ್ಯಾಣ ಮಂಟಪದಲ್ಲಿ ಎಐಸಿಸಿ ವೀಕ್ಷಕರು ಹಾಗೂ ಹಿರಿಯ ಕಾಂಗ್ರೆಸ್ ನಾಯಕರ ಉಪಸ್ಥಿತಿಯಲ್ಲಿ ನೂತನ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಡಿಸಿಸಿ ಅಧ್ಯಕ್ಷರ ಆಯ್ಕೆಗಾಗಿ ಸುದರ್ಶನ್ ಅವರು ಈ ಹೊತ್ತಿನ ಕಾರ್ಯಕ್ರಮದ ಉದ್ದೇಶಗಳನ್ನು ಆಗಲೇ ಹೇಳಿದ್ದಾರೆ. ಹಾಗೆ SIR ಬಗ್ಗೆನೂ ಕೂಡ ಮನವರಿಕೆ ಮಾಡಿಕೊಡ್ತದೆ. ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಇವತ್ತು ಜಿಲ್ಲಾ ಅಧ್ಯಕ್ಷರನ್ನು ನೇಮಕ ಮಾಡೋದಕ್ಕೆ ಒಂದು ವಿಶೇಷವಾಗಿ ತಳಮಟ್ಟದಲ್ಲಿ ಪ್ರತಿ ಬ್ಲಾಕ್ ಮಟ್ಟದಲ್ಲೂ ಕೂಡ ಕಾರ್ಯಕರ್ತರ ಮುಖಂಡರ ಅಭಿಪ್ರಾಯಗಳನ್ನು ಅಥವಾ ಸಾರ್ವಜನಿಕ ಸಂಸ್ಥೆಗಳ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ಒಂದು ವಿನೂತನ ರೀತಿಯಲ್ಲಿ ಜನರ ಅಪೇಕ್ಷೆಯಂತೆ ಜಿಲ್ಲಾಧ್ಯಕ್ಷರನ್ನು ಮಾಡಬೇಕು. ಮೊದಲೆಲ್ಲ ಕೂಡ ಮೇಲಿಂದ ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡಲಾಗ್ತಾಯಿತ್ತು, ಹೈಕಮಾಂಡ್ ಅಂತ ಹೇಳ್ತೀವಿ, ಆ ಥರ ಮಾಡಲಾಗ್ತಿತ್ತು. ಅದಾಗಬಾರ್ದು. ಅದು ಜನರ ನಡುವೆ, ಕಾರ್ಯಕರ್ತರ ನಡುವೆ ಚರ್ಚೆ ಆಗಬೇಕು, ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ವೀಕ್ಷಕರಾದಂಥ ಡಾಕ್ಟರ್ ಪಾಲಕ್ ವರ್ಮ ಅವರು ಜೊತೆಗೆ ಸುದರ್ಶನ್ ಅವರು, ಕಾರ್ತಿಕ್ ಅವರೆಲ್ಲ ಕೂಡ ಬಂದು ಪ್ರತಿ ಬ್ಲಾಕ್ ಮಟ್ಟದಲ್ಲಿ ಕೂಡ ಇವತ್ತು ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾಯಿದ್ದಾರೆ. ಇಲ್ಲೂ ಕೂಡ ಮಾಡ್ತಾಯಿದ್ದಾರೆ. ಸೊ ಆ ವಿಷಯದಲ್ಲಿ ಜನಪ್ರತಿನಿಧಿಗಳು ಅಥವಾ ಸಾಮಾನ್ಯ ಕಾರ್ಯಕರ್ತರು ಕೂಡ ಏನು ಅಭಿಪ್ರಾಯ ಕೊಡ್ತಾರೆ ಅದನ್ನು ಕ್ರೋಢೀಕರಿಸ್ಕೊಂಡು ಮತ್ತು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಅದನ್ನು ಅಂತಿಮವಾಗಿ ತೀರ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ವತಿಯಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿಯವರು ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹೊಸ ನಾಯಕತ್ವವನ್ನು, ರೀಸ್ಟ್ರಕ್ಚರನ್ನು ಮಾಡಬೇಕು ಅಂಥೇಳಿ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಯಾರು ಜನಪರವಾಗಿದ್ದಾರೆ, ಯಾರು ಸಮಯವನ್ನು ಕೊಡ್ತಾರೆ, ಯಾರು ಪಕ್ಷದ ಸಿದ್ಧಾಂತವನ್ನು ಒಪ್ಕೊಂಡಿದ್ದಾರೆ, ಯಾರು ಕೊಟ್ಟಂಥ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾರೆ, ಸೊ ಅಂಥವ್ರುಗಳನ್ನು DCC ಅಧ್ಯಕ್ಷರುಗಳನ್ನಾಗಿ ಮಾಡಬೇಕು ಅಂಥೇಳಿ ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ AICC ವೀಕ್ಷಕರುಗಳನ್ನು ಕಳಿಸೋದ್ರ ಜೊತೆಗೆ ಆಯಾ ರಾಜ್ಯಗಳ ಪ್ರದೇಶ ಸಮಿತಿಯಲ್ಲಿರುವಂಥ ಪದಾಧಿಕಾರಿಗಳನ್ನು, ಹಿರಿಯ ಮುಖಂಡರುಗಳನ್ನು ಅವರ ಜೊತೆಗೂಡಿ ಕಳಿಸಿಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಈಗ ಆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಮೊನ್ನೆ ದಿವಸ ಚಿಕ್ಕಬಳ್ಳಾಪುರದಲ್ಲಿ